ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸಂಜೆ, ಧಾರ್ಮಿಕ ಸಭೆ. ಈ ಸಭೆಯನ್ನು ಗಮನಿಸ್ತಿರ್ಬೇಕಾದ್ರೆ ನನಗೆ ಅಕ್ಕ ಮಹಾದೇವಿಯ ವಚನಗಳ ಸಾಲು ನೆನಪಾಯಿತು. ಏನು ಸಾಲು ಅಂತ ಹೇಳಿದ್ರೆ, ಫಲವನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನಿತ್ತು ಪೂಜಿಸುವವರ ಬಲ್ಲೆ, ಎನ್ನನಿತ್ತು ತುಷ್ಟಿ ಪಡುವವರ ಎನಗೆ ತೋರ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡುವವರು ನಾನು ನೋಡಿದ್ದೇನೆ, ಪುಷ್ಪಗಳನ್ನು ಸಮರ್ಪಿಸಿದ ಪೂಜೆಯನ್ನು ಮಾಡುವವರು ನೋಡಿದ್ದೇನೆ. ಆದರೆ ತನ್ನನ್ನೇ ಭಗವಂತನಿಗೆ ಸಮರ್ಪಿಸಿಕೊಳ್ತಾ ಪೂಜಿಸುವವರನ್ನ ನನಗೆ ತೋರು ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಶ್ರೀದೇವಿ ಯುವಕ ಸಂಘದ ಪ್ರತಿಯೊಬ್ಬ ಸದಸ್ಯರನ್ನ ನೋಡ್ತಾ ಇದ್ರೆ, ಅವ್ರನ್ನ ಗಮನಿಸ್ತಾ ಇದ್ರೆ, ಸಮಾಜಕ್ಕೆ ಏನು ಬೇಕು, ಏನಾಗಬೇಕು, ಸಮಾಜವನ್ನು ಯಾವ ರೀತಿ ಕಟ್ಟಬೇಕು, ಸಮಾಜಕ್ಕೆ ಅನಿವಾರ್ಯವಾಗಿ ಅಗತ್ಯವಾಗಿ ಬೇಕಿರುವುದೇನು ಎಂಬುದನ್ನು ಮನಗಂಡು ಕೇವಲ ಸಾಧಾರಣ 2014-15 ಈ ಒಂದು ಅವಧಿಯಲ್ಲಿ ಖಂಡಿತವಾಗ್ಲೂ ನಾನು ಹೇಳಬೇಕು, ಸಮುದಾಯದಲ್ಲಿ ಮುಖ್ಯವಾಗಿ ಒಂದು ಕ್ರೀಡಾ ಬಿರುಗಾಳಿ ಎದ್ದು ಬಿಡ್ತು. ಸರಿಯಾಗಿ ಒಂದು 12 ವರ್ಷಗಳ ಹಿಂದೆ ಕ್ರಿಕೆಟ್ ಎಂಬ ಒಂದು ಮ್ಯಾಜಿಕ್ ಅಥವಾ ಒಂದು ಕ್ರೀಡೆ ನಮ್ಮ ಸಮುದಾಯದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂತು. ಆದರೆ ಅನೇಕ ಊರುಗಳಲ್ಲಿ ಪಂದ್ಯಾಟಗಳಿಗೆ ಮಾತ್ರ ಸೀಮಿತವಾದರೆ ಶರ್ಕಳ ಮಾತ್ರ ಅದ್ಭುತವಾಗಿ ತನ್ನನ್ನು ತಾನು ಬೆಳೆಸಿಕೊಂಡು ಮುಂದುವರಿಯಿತು. ಅದು ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು 11ನೇ ವರ್ಷದ ವಿಜೃಂಭಣೆಯ ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಗೋಪೂಜೆಗಳ ಮೂಲಕ ಇವತ್ತು ಇಲ್ಲಿ ನೆರವೇರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಊರಿನ ಹೆಮ್ಮೆ, ನಮ್ಮ ಸಮುದಾಯದ ಹೆಮ್ಮೆ. ಹಾಗೂ ನಾನು ಬಹಳ ವಿಶೇಷವಾಗಿ ಆ ಯುವಕರನ್ನ ಈ ಒಂದು ಸಂದರ್ಭಗಳಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ. ಇವತ್ತು ಬೆಳಗ್ಗೆ ಕೂಡ ಗೋಪೂಜೆ ನೆರವೇರಿತು. ಗೋವು ನಮಗೆ ಬಹಳ ಪವಿತ್ರ. ಇಲ್ಲಿ ಧಾರ್ಮಿಕ ಉಪನ್ಯಾಸವನ್ನ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ, ಧಾರ್ಮಿಕ ಉಪನ್ಯಾಸ ಮಾಡಿ ಅಂತ. ಖಂಡಿತವಾಗ್ಲೂ ಈ ಸರ್ಕಳದ ಮಣ್ಣಿಗೆ, ಈ ಸರ್ಕಳದ ಭೂಮಿಗೆ ಧಾರ್ಮಿಕ ಉಪನ್ಯಾಸದ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರದೇಶ ಯಾವುದೇ ಒಂದು ಸ್ಥಳ ಬಹಳ ಯೋಗ್ಯತೆಯನ್ನು ಗಳಿಸಿಕೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ, ಬಹಳ ಖುಷಿಯಾಗುವುದು ಯಾವಾಗ, ಮತ್ತೆ ಆ ಜಾಗಕ್ಕೆ ನಮಗೆ ಬರಬೇಕು ಅಂತ ಯಾವಾಗ ಅನ್ನಿಸ್ತದೆ ಅಂತ ಹೇಳಿದ್ರೆ, ಒಂದು ಆ ಜಾಗ ಬೌದ್ಧಿಕವಾಗಿ ನಂಗೆ ಏನನ್ನಾದ್ರೂ ಕೊಡ್ತಾ ಇರಬೇಕು ಅಂತ. ನನ್ನ ಮೆದುಳಿಗೆ, ಬೌದ್ಧಿಕತೆಗೆ, ಬುದ್ಧಿವಂತಿಕೆಗೆ ಏನಾದ್ರೂ ಅದು ನಂಗೆ ಕೊಡ್ತಾ ಇರಬೇಕು ಅಂತ. ಬುದ್ಧಿವಂತಿಕೆಗೆ ಸರ್ಕಳದಲ್ಲಿ ಯಾವುದೇ ಲೋಪ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಈ ಶ್ರೀದೇವಿ ಯುವಕ ಸಂಘದ ಕಾರ್ಯಗಳನ್ನೇ ನೀವು ಒಂದ್ಸಲ ಗಮನಿಸಿ ನೋಡಿದ್ರೆ ನಮ್ಮ ಅರಿವಿಗೆ ಬರ್ತದೆ ಅಂತ. ಬೌದ್ಧಿಕವಾಗಿ ಈ ಒಂದು ಸಂಘ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಶಕ್ತಿಯುತವಾಗಿದೆ ಅಂತೇಳಿ. ಎರಡನೇದ್ದು, ಭೌಗೋಳಿಕವಾಗಿ ಅದು ನನಗೆ ತೃಪ್ತಿಯನ್ನು ಕೊಡ್ತಾ ಇರಬೇಕು. ಭೌಗೋಳಿಕವಾಗಿ ಸರ್ಕಳಕ್ಕೇನು ಕೊರತೆ ಇಲ್ಲ. ಭೌಗೋಳಿಕವಾಗಿ ಸರ್ಕಳ ಬಿಡಿ, ಇಡೀ ದೇಶದ ಯಾವುದೇ ಜಾಗ ಭೌಗೋಳಿಕವಾಗಿ ಏನು ನರಕ ಸದೃಶವಾಗಿಲ್ಲ ಅಂತ. ಇಡೀ ಪ್ರಪಂಚವನ್ನು ತೆಗೆದು ನೋಡಿದ್ರೆ ಭಾರತವೇ ಅತ್ಯಂತ ಪರಮ ಪವಿತ್ರ ಪುಣ್ಯ ಭೂಮಿ, ಅದಕ್ಕೆ ಸರ್ಕಳವು ಕೂಡ ಅಲ್ಲಿ ಹೊರತಾಗಿಲ್ಲ ಅಂತ. ಹಾಗಾಗಿ ಭೌಗೋಳಿಕವಾಗಿ, ಬೌದ್ಧಿಕವಾಗಿ ಎರಡನ್ನೂ ಕೂಡ ನನಗೆ ತೃಪ್ತಿಯನ್ನು ಉಂಟು ಮಾಡ್ತಾ ಇದೆ. ಮೂರನೆಯದ್ದು, ಆ ಜಾಗಕ್ಕೆ ನನಗೆ ಮತ್ತೆ ಬರಬೇಕು ಅಂತ ಅನ್ನಿಸ್ಬೇಕಾದ್ರೆ ಅದು ನನ್ನ ಆಧ್ಯಾತ್ಮಿಕ ಹಸಿವನ್ನು ನೀಗಿಸುವಂತಿರಬೇಕು ಅಂತ. ಆಧ್ಯಾತ್ಮಿಕ ಹಸಿವನ್ನು ನೀಗಿಸ್ಲಿಕ್ಕೆ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ, ನಾವು ನಂಬಿಕೊಂಡು ಬಂದಿರತಕ್ಕಂಥ ಈ ಊರು ಸುಭಿಕ್ಷವಾಗಿರಲಿ, ಸುಕ್ಷೇಮವಾಗಿರಲಿ, ಇಲ್ಲಿ ಯಾವುದೇ ಅಹಿತಗಳು ನಡೆಯದೇ ಇರಲಿ, ಇಲ್ಲಿ ಯಾವುದೇ ಒಂದು ರೀತಿ ಕೆಟ್ಟ ಘಟನೆಗಳು ಆಗದೇ ಇರಲಿ ಅಂತೇಳಿ ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂಥ ಮಹಾಮಾಯಿ ತಾಯಿಯ ಪದತಳದಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿ ಈ 3 ವಿಭಾಗಗಳಲ್ಲಿ ಕೂಡ ಅತ್ಯಂತ ಆತ್ಮತೃಪ್ತಿಯನ್ನ ಕೊಡ್ತಕ್ಕಂಥ ಜಾಗ ಇದು. ಹಾಗಾಗಿ ಬಹಳ ಪವಿತ್ರವಾದ ಕ್ಷೇತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸಲ ಅನ್ನಿಸುವುದು ನಮಗೆ, ಧರ್ಮ ಅಂತ ಹೇಳಿದ್ರೆ ಏನು? ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದ ಕೂಡಲೇ ಅಲ್ಲಿ ಧರ್ಮ ಅಂತ ಬಂತು. ಧರ್ಮ ಅಂತ ಹೇಳಿದ್ರೆ ಏನು? ಈಗ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ, ರಾಷ್ಟ್ರ ಅಂತ ಹೇಳಿದ್ರೆ ಅಲ್ಲಿರುವ ಜನ ಅಲ್ಲ. ಯಾಕಂದ್ರೆ ಈ ದೇಶದ ಜನ ಬೇರೆ ದೇಶಗಳಲ್ಲೂ ಇರ್ತಾರೆ. ಅವರೆಲ್ಲ ಹೋದಲ್ಲ ಇದು ನನ್ನ ದೇಶ ಅಂತ ಹೇಳಕ್ ಬರಲ್ಲ ಅಂತ. ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಒಂದು ಜನ ಅಲ್ಲ. ಹಾಗಾದ್ರೆ ಏನು? ರಾಷ್ಟ್ರ ಅಂತ ಹೇಳಿದ್ರೆ ಒಂದು ಗಡಿ ಇರಬಹುದು ಸರ್, ಗಡಿ ಆಗಿರಬಹುದು, ಒಂದು ಗಡಿ ಪ್ರದೇಶ. ರಾಷ್ಟ್ರ ಅಂತ ಹೇಳಿದ್ರೆ ಒಂದು ಗಡಿಯೂ ಅಲ್ಲ. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಎಷ್ಟು ಪ್ರದೇಶಗಳನ್ನ ನಾವು ಕಳ್ಕೊಳ್ತಾ ಬಂದಿದ್ದೇವೆ.
ಸುಮಾರು ಬಹಳ ಚಂದವಾಗಿ ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರೆ ಇದ್ದರೆ, ಗಂಗೆ ಇದ್ದರೆ ಯಮುನೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ, ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ನಮ್ಮ ನಿದ್ದೆಯ ಪರಿಣಾಮ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ನಾವು ಕಳ್ಕೊಂಡಿರ್ತಕ್ಕಂಥ ಭೂಮಿ ಕೂಡ ಬಹಳ ಇದೆ. ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಗಡಿ ಪ್ರದೇಶ ಅಲ್ಲ ಅಂತ. 300 ವರ್ಷಗಳ ಹಿಂದೆ ಗಂಡನಿಗಿಲ್ಲದ ಭಾಗ್ಯ ತನಗ್ಯಾಕೆ ಅಂತೇಳಿ ಇದ್ದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೀವನ ಪೂರ್ತಿ ಕಳೆದಲ್ಲ ಮಹಾನ್ ಪತಿವ್ರತೆ. ಅಂತಹ ಗಾಂಧಾರಿ ಹುಟ್ಟಿದ ನಾಡು, ಗಾಂಧಾರ ದೇಶ ಅಂತ ಕರೀತಿದ್ವಿ. ಆದ್ರೆ ಅದು ಈಗ ಭಾರತದ ಜೊತೆಗಿಲ್ಲ. ಅದು ಅಫ್ಘಾನಿಸ್ತಾನ ಹೆಸರಿನಲ್ಲಿ ಕಳೆದು ಹೋಗಿದೆ, ನರಕ ಸದೃಶವಾಗಿದೆ. ಒಂದು ಗಡಿ ಅಲ್ಲ, ಯಾವ ಜಾಗದಲ್ಲಿ ನಿಂತ್ಕೊಂಡು ಪ್ರಭು ಶ್ರೀರಾಮಚಂದ್ರ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದಪಿ ಗರಿಯಸಿ, ಭೂಮಿ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಹೇಳಿದ್ನು ಆ ಶ್ರೀಲಂಕಾ ಇವತ್ತು ಭಾರತದ ಜೊತೆಗಿಲ್ಲ. ಅದು ಭಾರತವನ್ನು ಕಳೆದು ಯಾವಾಗಲೂ ಬೇರೆ ಆಗಿದೆ. ಒಂದು ದೇಶ ಅಂತ ಹೇಳಿದ್ರೆ ಗಡಿ ಅಲ್ಲ. ಯಾವ ದೇಶವನ್ನ ಬ್ರಹ್ಮ ದೇಶ ಅಂತ ಕರೀತಿದ್ವೋ, ಯಾವ ದೇಶದಲ್ಲಿ ಬಾಲಗಂಗಾಧರ ತಿಲಕರು 1908ರಿಂದ 1914ರವರೆಗೆ ಅಲ್ಲಿನ ಮಾಂಡ್ಯಲ ಜೈಲಲ್ಲಿ ಇದ್ದುಕೊಂಡು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದ್ರು, ಆ ಬ್ರಹ್ಮ ದೇಶ ಅಥವಾ ಮಯನ್ಮಾರ್ 1937ರಲ್ಲಿ ನಮ್ಮಿಂದ ಕಳೆದು ಹೋಯ್ತು. ಅದು ನಮ್ಮ ಜೊತೆಗಿಲ್ಲ. ಒಂದು ದೇಶ ಅಂದ್ರೆ ಗಡಿ ಅಲ್ಲ, ಅದು ನಮ್ಮಿಂದ ಬಿಟ್ಟು ಹೋಯ್ತು. ಬಾಂಗ್ಲಾದೇಶ ಇವತ್ತು ಅದರ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತೇ ಇದೆ, ಹೇಗಾಗಿದೆ ಅಂತೇಳಿ. ರಾಮಕೃಷ್ಣ ಪರಮಹಂಸರಂತಹ, ಸ್ವಾಮಿ ವಿವೇಕಾನಂದರಂತಹ ಈ ನಾಡಿನ, ಈ ದೇಶದ ಕೀರ್ತಿಯನ್ನ, ಈ ದೇಶದ ಡಿಂಡಿಮವನ್ನ ಜಗತ್ತಿನಾದ್ಯಂತ ಬಾನೆತ್ತರಕ್ಕೆ ಹಾರಿಸಿ ಬಂದಂತ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರಂತವರ ಕರ್ಮಭೂಮಿ. ಆ ಭೂಮಿ ನಮ್ಮಿಂದ ಕಳೆದು 1905ರಲ್ಲಿ ಬಿಟ್ಟು ಹೋಯಿತು. ದೇಶ ಅಂತ ಹೇಳಿದ್ರೆ ಗಡಿ ಅಲ್ಲ. ಹಾಗಾದ್ರೆ ದೇಶ ಅಂದ್ರೆ ಏನು? ದೇಶ ಅಂದ್ರೆ ಜನ ಅಲ್ಲ, ದೇಶ ಅಂದ್ರೆ ಗಡಿ ಅಲ್ಲ, ದೇಶ ಅಂದ್ರೆ ಭಾಷೆ ಅಲ್ಲ, ದೇಶ ಅಂದ್ರೆ ಒಂದು ಮತ ಅಲ್ಲ. ಹಾಗಾದ್ರೆ ದೇಶ ಅಂದ್ರೆ ಏನು ಅಂತ ಹೇಳಿದ್ರೆ, ದೇಶ ಅಂದ್ರೆ ಧರ್ಮ. ಹಾಗಾದ್ರೆ ಧರ್ಮ ಅಂತ ಹೇಳಿದ್ರೆ ಯಾವುದು ಅಂತ ಪ್ರಶ್ನೆ ಬರ್ತದೆ. ಧರ್ಮ ಅಂದ್ರೆ ಯಾವುದು? ನಮ್ಗೆ ರಪ್ಪಕ್ಕೆ ಹೇಳ್ದ ಕೂಡಲೇ ಧರ್ಮ ಅಂತ ಹೇಳಿದಾಗ 3 ಧರ್ಮ ಇದೆ, ಅಲ್ಲಿ 3 ಧರ್ಮವನ್ನು ನಾವು ಮಾತಾಡ್ಬೋದು. ಯಾವುದು 3 ಧರ್ಮ? ನಿಮ್ ಮನಸ್ಸಿಗೆ ಬಂದಿರ್ತದ, ಒಂದು ಹಿಂದೂ, ಒಂದು ಮುಸ್ಲಿಂ, ಇನ್ನೊಂದು ಕ್ರಿಶ್ಚಿಯಾನಿಟಿ. ಅದಲ್ಲ. ಧರ್ಮ ಅಂತ ಹೇಳಿದ್ರೆ ಅದನ್ನು 3 ವಿಭಾಗ ಮಾಡ್ತೇವೆ. ಒಂದು ಸನಾತನ ಧರ್ಮ, ಅದು ಸಾವಿಲ್ಲದ್ದು, ಅದು ಚಿರ ನಿತ್ಯ ವಿನೂತನ ಆಗಿರ್ತಕ್ಕಂಥದ್ದು, ನಿರಂತರವಾಗಿರ್ತಕ್ಕಂಥದ್ದು, ಸಾವಿಲ್ಲದೆ ಇರ್ತಕ್ಕಂಥದ್ದು ಒಂದು ಸನಾತನ ಧರ್ಮ. ಎರಡನೇದು ಯಾವುದು ಅಂತ ಕೇಳಿದ್ರೆ ಸಾಮಾಜಿಕ ಧರ್ಮ. ಎರಡನೇದು ಸಾಮಾಜಿಕ ಧರ್ಮ. ಮೂರನೇದು ಯಾವುದು ಅಂತ ಕೇಳಿದ್ರೆ ವೈಯಕ್ತಿಕ ಧರ್ಮ. ಶ್ರೀದೇವಿ ಯುವಕ ಸಂಘದ ಪ್ರತಿಯೊಬ್ಬ ಸದಸ್ಯನ ವೈಯಕ್ತಿಕ ಧರ್ಮ ಸಾಮಾಜಿಕ ಧರ್ಮವಾಗಿ ನಿಂತಾಗ ಸನಾತನ ಧರ್ಮಕ್ಕೆ ಶಕ್ತಿ ಮತ್ತು ಚೈತನ್ಯ ಬರ್ತದೆ. ಚೈತನ್ಯ ಬಂದಿದೆ. ಊರುಗಳಲ್ಲಿ ಇರ್ತಕ್ಕಂಥ ಈ ಸಂಘ ಸಂಸ್ಥೆಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಧರ್ಮ ಸಾಮಾಜಿಕವಾಗಿ ಒಟ್ಟುಕೊಳ್ತಾ ಸನಾತನ ಧರ್ಮವನ್ನ ಕಟ್ಟುತ್ತಾ ಇದ್ದುದರ ಪರಿಣಾಮ ಈ ದೇಶ ಅವಿಚ್ಛಿನ್ನವಾಗಿ ಅತ್ಯಂತ ಸದೃಢವಾಗಿ ಬಲವಾಗಿ ನಿಂತಿದೆ. ಎಷ್ಟು ಜನ, ಎಷ್ಟು ಆಕ್ರಮಣ, ಎಷ್ಟು ದಾಳಿ, ಯಾವತ್ತೂ ಸೋಲಿಲ್ಲ ಅಂತ, ಯಾವತ್ತೂ ಸೋತೇ ಇಲ್ಲ. ನಮ್ಗೆ ಕಾಣ್ತದೆ ಸೋತಿದ್ದೇವೆ ಸರ್, ಖಂಡಿತವಾಗಿ ನಾವು ಸೋತಿದ್ದೇವೆ. ಒಬ್ಬ ಮೊಹಮ್ಮದ್ ಗಜ್ನಿ 17 ಬಾರಿ ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾನೆ. ನಮ್ಗೆ ಕಾಣ್ತದೆ ಮೋಸ ಮಾಡುವವರು, ಮೋಸ ಮಾಡುವುದಕ್ಕೆ ಏನಿದೆ, ಮೋಸ ಮಾಡುವವನು ಮೆರಿತಾನೆ, ಅವ ಬಹಳ ಅದ್ಭುತವಾಗಿರ್ತಾನೆ, ಬಹಳ ಚೆನ್ನಾಗಿರ್ತಾನೆ. ಒಂದೇ ಒಂದು ಉದಾಹರಣೆ ಸಾಕು. ಮೊಹಮ್ಮದ್ ಗಜ್ನಿ ಅಂತಕ್ಕಂಥ ಒಬ್ಬ ಆಕ್ರಮಣಕಾರಿ ಈ ದೇಶದ ಮೇಲೆ 17 ಬಾರಿ ಆಕ್ರಮಣ ಮಾಡಿದ. ಇಲ್ಲಿನ ಅತ್ಯಂತ ವೈಭವದ ಸಂಪತ್ತನ್ನು ದೋಚಿಕೊಂಡು ಹೋದವ. ಆ ನಾಡು ಇವತ್ತು ಎಷ್ಟು ಚಂದ ಇರಬೇಕಿತ್ತಲ್ಲ. ಇಲ್ಲಿಂದ ಅಷ್ಟು ಸಂಪತ್ತನ್ನು ದೋಚಿಕೊಂಡು ಅವನ ನಾಡನ್ನು ಅತ್ಯಂತ ಸುಭಿಕ್ಷವಾಗಿ, ಅತ್ಯಂತ ಬಲಿಷ್ಠವಾಗಿ, ಸಾವಿರಾರು ವರ್ಷಗಳಿಗೆ ಸಾವಿಲ್ಲದಂತೆ ಅದನ್ನು ಕಟ್ಟಬೇಕಿತ್ತಲ್ಲ. ಏನಾಗಿದೆ? ಅವ ಬಂದ ನಾಡು ಇವತ್ತು ಏನಾಗಿದೆ ಅಂತ ನೀವು ಗಮನಿಸಿದ್ರೆ ಕಾಣ್ತದೆ, ಅಂತ ನೋಡಿದ್ರೆ ಕಾಣ್ತದೆ ಏನಾಗಿದೆ ಅಂತೇಳಿ. ಅಫ್ಘಾನಿಸ್ತಾನ ಅಂತಕ್ಕಂಥ ರಾಷ್ಟ್ರದ ಕಥೆ ಏನು? ಅದೇ ನಮ್ಮ ಮೇಲೆ ಆಕ್ರಮಣವಾಯಿತು, ಇಲ್ಲಿನ ಮಠ ಮಂದಿರಗಳ ಮೇಲೆ ದಾಳಿ ಮಾಡಿದ, ಇಲ್ಲಿನ ಮೂರ್ತಿಗಳನ್ನು ಭಂಜನೆ ಮಾಡಿದ. ಆದ್ರೆ 500 ವರ್ಷಗಳ ನಿರಂತರ ಹೋರಾಟದ ನಂತರವೂ ಕೂಡ ಶ್ರೀರಾಮ ಮತ್ತೆ ವಿರಾಜಮಾನನಾಗಿದ್ದಾನೆ. ಈ ದೇಶದ ಅಸ್ಮಿತೆಯ ಸಂಕೇತವಾಗಿ, ಈ ರಾಷ್ಟ್ರದ ಪ್ರತಿಯೊಬ್ಬನ ಕಣಗಳ ಭಕ್ತಿಯ ಸ್ವರೂಪವಾಗಿ ರಾಮ ಮಂದಿರ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ಲೂಟಿ ಮಾಡಿದವ, ದರೋಡೆ ಮಾಡಿದವ ಅವಸಾನ ಆಗ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆ. ಧರ್ಮ ಮಾರ್ಗದಲ್ಲಿ ನಡೆದರೆ ಅದಕ್ಕೆ ಸಾವಿಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಸನಾತನ ಧರ್ಮದ ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ,
ಅದು ಸಾವಿಲ್ಲದ್ದು, ಅದು ನಿರಂತರವಾಗಿ ಇರ್ತಕ್ಕಂಥದ್ದು ಅಂತ. ಯಾಕೆ ನಾವು ಸನಾತನಿಗಳು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ? ಯಾಕೆ ಇಡೀ ಜಗತ್ತು ಬದುಕಿರ್ಬೇಕಾದ್ರೆ ಭಾರತ ಬದುಕಿರ್ಬೇಕು. ಭಾರತ ಯಾವಾಗ ಇಲ್ಲದಾಗ್ತದೋ ಆಗ ಜಗತ್ತು ಸಾಯ್ತದೆ ಅಂತ ಹೇಳೋದಕ್ಕೆ ಒಂದು ಇತ್ತೀಚಿನ ಉದಾಹರಣೆಯನ್ನು ನಾನು ಕೊಡ್ಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಮುಸಲ್ಮಾನರಿಗೆ ಪವಿತ್ರವಾದ ತಿಂಗಳು ಯಾವುದು ಅಂತ ಕೇಳಿದ್ರೆ ರಂಜಾನ್ ತಿಂಗಳು. ಮುಸಲ್ಮಾನ ದೇಶಗಳೇ ಯುದ್ಧಗಳಲ್ಲಿ ಮುಳುಗಿವೆ. ಆದರೆ ಭಾರತದಲ್ಲಿ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಯೂ ಇಲ್ಲದೆ ಕೂಡ ಅವರ ಹಬ್ಬವನ್ನ ಬಹಳ ಶಾಂತ ರೀತಿಯಲ್ಲಿ ಅವರು ಆಚರಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಿಸಿಕೊಟ್ಟಿದ್ದೇವೆ. ಅದು ಸನಾತನ ಧರ್ಮದ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೌಹಾರ್ದತೆ ಎಲ್ಲಿದೆ ಅಥವಾ ಶಾಂತಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಈ ಧರ್ಮದ ತತ್ವ, ಧರ್ಮದ ಸತ್ವ. ಅದನ್ನ ಯಾರಿಂದಲೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇದು ಧರ್ಮದ ಕುರಿತಂತೆ. ಹಾಗಾಗಿ ಸನಾತನ ಧರ್ಮದ ಶಕ್ತಿಯಾಗಿ ಜಗತ್ತಿನ ಮುಂದೆ ಕಣ್ಣು ಕುಕ್ಕುವಂತೆ ಭಾರತ ಇದೆ, ಅದ್ಭುತವಾಗಿ ಬೆಳೆದು ನಿಂತಿದೆ. ಕೊರೋನಾದಂತ ಸಂದರ್ಭದಲ್ಲಿ ಜಗತ್ತು ಉದ್ದುದ್ದ ಮಲಗ್ತಾ ಇರಬೇಕಾದ್ರೆ, ಆರ್ಥಿಕತೆ ಬರ್ಬಾದ್ ಆಗ್ತಾ ಇರಬೇಕಾದ್ರೆ, ಭಾರತ 5ನೇ ಆರ್ಥಿಕ ಬಲಿಷ್ಠ ಶಕ್ತಿಯಿಂದ 4ನೇ ಬಲಿಷ್ಠ ಶಕ್ತಿಯಾಗಿ ಮುಂದುವರಿಯುತ್ತದೆ. 4ರಿಂದ 3ನೇ ಬಲಿಷ್ಠ ಶಕ್ತಿ ಆಗುತ್ತ ದಾಪುಕಾಲ ಇಡ್ತದೆ. ಕಳೆದ ಒಂದು 10-15 ವರ್ಷಗಳ ಹಿಂದೆ ಬಹಳ, ಈಗ ನಿಮಗೂ ಗೊತ್ತಿರಬಹುದು ಏನು ಅಂತ ಹೇಳಿದ್ರೆ, ಯಾವಾಗ ನೋಡಿದ್ರು ಕರೆಂಟ್ ಬೆಳಿಗ್ಗೆ ಇದ್ರೆ ಮಧ್ಯಾಹ್ನ ಮೇಲೆ ಇರಲ್ಲ, ಅಥವಾ ವಾರದಲ್ಲಿ 1-2 ದಿನ ಪವರ್ ಕಟ್ ಅಂತೇಳಿ, ರಾತ್ರಿ ನಿರ್ದಿಷ್ಟ ಪ್ರಮಾಣಕ್ಕೆ ಒಂದು ಅರ್ಧ ಗಂಟೆ ಕರೆಂಟ್ ಹೋಗಿಬಿಡೋದು. ಕಳೆದ ಒಂದು 10 ವರ್ಷಗಳಿಂದ ಈ ರೀತಿ ಪವರ್ ಕಟ್ ಅಂತ ನಿಮ್ಮೂರಲ್ಲಿ ಎಲ್ಲಾದ್ರೂ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಇಂಧನ ಕ್ಷೇತ್ರದಲ್ಲಿ ದೇಶ ಸಾಧಿಸಿರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಾಪುಕಾಲು ಅಥವಾ ಹೆಜ್ಜೆ ಸಮರ್ಥ ನಾಯಕ ಇದ್ದಾಗ ರಾಷ್ಟ್ರ ಸಮರ್ಥವಾಗಿರ್ತದೆ. ಯುದ್ಧಗಳಲ್ಲಿ ಇಡೀ ಜಗತ್ತು ಮುಳುಗಿದೆ. ಯುದ್ಧಗಳಲ್ಲಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಂತೂ ಯುದ್ಧಗಳಲ್ಲಿ ಮುಳುಗಿ ಹೋಗಿವೆ. ರಷ್ಯಾ ಉಕ್ರೇನ್ಗಳಂತೂ ಯುದ್ಧ ಶುರುವಾಗಿ 3 ವರ್ಷಗಳೇ ಕಳೆದಿವೆ. ಅಜರ್ಬೈಜಾನ್, ಆರ್ಮೇನಿಯಾ ಮುಂತಾದ ರಾಷ್ಟ್ರಗಳೆಲ್ಲ ಯುದ್ಧಗಳಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಶಾಂತಿಯ ದ್ಯೋತಕವಾಗಿ, ಶಾಂತಿಯ ಜ್ಯೋತಿಯಾಗಿ ಯಾವುದು ಗೋಚರಿಸ್ತಾ ಇದೆ ಅಂತ ಹೇಳಿದ್ರೆ ಭಾರತ ಗೋಚರಿಸ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಧರ್ಮದ ಕಾರಣಕ್ಕೆ. ಧರ್ಮವೇ ಈ ರಾಷ್ಟ್ರವನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರೋದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅಂತ. ಹೃದಯ ಕರಗಿದಾಗ ಭಾವ ಉದಿಸಿದಂತೆ ಭಾರತದ ಹೃದಯ ಕರಗಿದ್ರೆ ಆಧ್ಯಾತ್ಮದ ಹೊಳೆ ಹರಿಯುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ಬಹಳ ಸುಂದರವಾಗಿ ಹೇಳ್ತಾರೆ, ಬಹಳ ಚಂದವಾಗಿ ಅದನ್ನ ಹೇಳ್ತಾರೆ ಅಂತ. ದೇವರನ್ನ ಧರ್ಮ ಅಂತ ಹೇಳಿದ ಕೂಡಲೇ ಮತ್ತೆ ನಾವು ಬರುವುದು ದೇವರ ವಿಷಯಕ್ಕೆ. ದೇವರನ್ನ ಯಾಕೆ ನಂಬಬೇಕು ಅಂತ ಕೆಲವರಿಗೆ ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ದೇವರ ಮುಂದೆ ನಿಂತಾಗ ಮಾತ್ರ ದೇವರು ಕೈ ಮುಗಿತಿದ್ದೇವೆ ಅಂತ. ಇದು ಇನ್ನು ಕೆಲವರಿಗಿದೆ, ಮನೆಯಲ್ಲಿರುವ ದೇವರಿಗೆ ಬಹಳ ಅವನ ಭಕ್ತಿ ಶ್ರದ್ಧೆ ಇಲ್ಲ. ಹೊರಗಡೆ ಎಲ್ಲಾದ್ರೂ ಪವಿತ್ರ ಬಹಳ ಫೇಮಸ್ ಆಗಿರೋ ತಿರುಪತಿಗೆ ಹೋದ್ರೆ ಬಹಳ ದೊಡ್ಡ ನಮಸ್ಕಾರ ಮಾಡೋದೇನು ಬಹಳ ಭಕ್ತಿಯಿಂದ ನಿಂತಿರ್ತಾನೆ. ಅಥವಾ ಬೇರೆ ಯಾವುದೋ ದೇವಸ್ಥಾನಗಳಿಗೆ ಹೋದ್ರೆ ಪವರ್ಫುಲ್ ದೇವಸ್ಥಾನಗಳು ಬಹಳ ಭಕ್ತಿ. ಮನೆಯಲ್ಲಿ ಆ ಶ್ರದ್ಧೆಯನ್ನು ಕಟ್ಟಿಕೊಳ್ಳುವುದಿಲ್ಲ ಅಂತ. ಮನೆಯಲ್ಲಿ ಯಾವಾಗ ನಾವು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯಲ್ಲಿ ನಾವು ನಮಸ್ಕರಿಸುವುದನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡುವುದನ್ನ, ಅಥವಾ ಯಾವುದೋ ಒಂದು ಶ್ಲೋಕವನ್ನು ಪಠಿಸುವುದರಿಂದ ಮನೆಯ ವಾತಾವರಣ ಪಾಸಿಟಿವ್ ಎನರ್ಜಿಯಿಂದ ತುಂಬುತ್ತದೆ, ಭಕ್ತಿ ತುಂಬಿಕೊಳ್ತದೆ ಅಂತ. ದೇವರನ್ನ ಯಾಕೆ ನಂಬಬೇಕು ಅಂತ ಕೆಲವರಿಗೆ ಪ್ರಶ್ನೆ. ದೇವರನ್ನ ಯಾಕೆ ನಂಬಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ನಂಬಿಕೆ ಆಧಾರದ ಮೇಲೆ ಇರುವುದು ಅಂತ. ಇದನ್ನು ಸುಮಾರು ಸಲ ಹೇಳಿದ್ದೇನೆ, ಮತ್ತೊಂದ್ಸಲ ಹೇಳ್ತೇನೆ ನಾನು. ನಂಬಿಕೆ ಆಧಾರದ ಮೇಲೆ ಇರೋದು. ಆಕ್ಚುಲಿ ಇದು ಮೈಕ್ ಅಂತ ಯಾರೋ ಹೇಳಿದ್ದಾರೆ, ಇದು ಮೈಕ್ ಅಂತ. ಅದು ಟಿಪಾಯಿ ಅಂತ ಹೇಳ್ತಾರೆ, ಇಲ್ಲಿ ದೀಪ ಅಂತ ಹೇಳ್ತಾರೆ. ದೀಪ ಅಂತ ಯಾರು ಹೇಳಿದ್ದಾರೆ ಫಸ್ಟ್ಗೆ, ನಾನು ಸಣ್ಣ ಇರುವಾಗ ಹೇಳಿದ್ದಾರೆ ಇದು ದೀಪ, ಅದು ನನ್ನ ತಲೆಯಲ್ಲಿ ಕೂತಿದೆ, ನೀವು ಅದನ್ನ ನಂಬ್ತೀರಿ ಅಂತ. ಚೇರ್ ಅದು, ಇವ್ರು ಇಂಥವ್ರು. ಈಗ ಇಲ್ಲಿ ಧನಂಜಯ ಮಾತಾಡ್ತಾ ಇದ್ದಾನೆ, ಅವರು ಪರಿಚಯ ಮಾಡಿಕೊಟ್ಟು ನಿಮ್ಗೆ ಗೊತ್ತಾಗಿದೆ ಧನಂಜಯ ಮಾತಾಡ್ತಾ ಇದ್ದಾನೆ ಅಂತ. ಅವ್ರು ಹೇಳಿದ ನಂಬಿಕೆಯ ಆಧಾರದ ಮೇಲೆ ನೀವು ನನ್ನನ್ನು ಧನಂಜಯ ಅಂತ ಗುರುತು ಹಿಡಿಯುವುದು ಅಂತ. ನನ್ನನ್ನು ತಲೆ ಇಡೀ ಜಗತ್ತನ್ನು ಗುರುತಿಸುವ ಬಗೆ ಹಾಗೆಯೇ ಪ್ರತಿಯೊಂದು ಕೂಡ ನಂಬಿಕೆ. ಆ ನಂಬಿಕೆ ಎಷ್ಟು ಆಳದ್ದು, ಎಷ್ಟು ಆ ನಂಬಿಕೆ ಆಳವಾದದ್ದು ಅಂತ ಹೇಳಿದ್ರೆ ಅಪ್ಪ ಎಂಬ ಪದವಿ ಕೂಡ ನಂಬಿಕೆ ಆಧಾರದ ಮೇಲೆ ಇರುವುದು. ಹುಟ್ಟಿದ ಮಗುವಿಗೆ ಮೊದಲ 6 ತಿಂಗಳವರೆಗೆ ತಾಯಿಯ ಎದೆ ಹಾಲು ಬಿಟ್ಟರೆ ಬೇರೆ ಆಹಾರ ಇಲ್ಲ. ಆ ಮಗು ಹಾಲನ್ನು ಕುಡಿತಾ ಬೆಳೀತದೆ. ಹುಟ್ಟಿದಾಗ ಕಣ್ಣು ಅದಕ್ಕೆ ಮಂಜಾಗಿ ಕಾಡ್ತದೆ. ಒಂದು 3 ತಿಂಗಳಾದ್ಮೇಲೆ ಸ್ವಲ್ಪ ಬಣ್ಣಗಳ
ಗುರುತು ಸಿಗ್ಲಿಕ್ಕೆ ಶುರುವಾಗ್ತದೆ. ತಾಯಿ ಎದೆಯಾದ ಕಾರಣಕ್ಕೆ, ಕರಳು ಬಳ್ಳಿಯ ಕಾರಣಕ್ಕೆ ಇದು ಅಮ್ಮ ಅಂತ ಗೊತ್ತಾಗ್ತದೆ. ಆ ಮಗು ಮಾತು ಕಲಿತಾ ಅಮ್ಮನಲ್ಲಿ ಕೇಳ್ತದೆ ಆ ಮಗು, ಅಮ್ಮ ಅಮ್ಮ ಅಪ್ಪ ಯಾರು? ಆಗ ಅಮ್ಮ ಅಪ್ಪ ಯಾರು ಅಂತ ತೋರಿಸುದು ಕೈ ಬೆರಳು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಒರಿಜಿನಲ್ ಅಪ್ಪ ಸತ್ತ ಅಲ್ಲಿಗೆ. ಅಂದ್ರೆ ಅಪ್ಪ ಎಂಬ ಪದವಿ ಕೂಡ ನಂಬಿಕೆಯೇ ಹೊರತು ಸತ್ಯ ಅಲ್ಲ ಅಂತ. ಹಾಗಾದ್ರೆ ಜಗತ್ತಿನ ಏಕೈಕ ಸತ್ಯ ಯಾವುದು ಅಂತ ಕೇಳಿದ್ರೆ, ಜಗತ್ತಿನ ಏಕೈಕ ಸತ್ಯ ಅಮ್ಮ ಮಾತ್ರ. ಅಮ್ಮ ಮಾತ್ರ ಜಗತ್ತಿನ ಏಕೈಕ ಸತ್ಯ. ಬೇರೆ ಯಾವುದು ಕೂಡ ನಂಬಿಕೆ ಆಧಾರದ ಮೇಲೆ ಇರುವುದು, ಬೇರೆ ಎಲ್ಲವೂ ಕೂಡ ನಂಬಿಕೆ ಆಧಾರದ ಮೇಲೆ ಇರುವುದು. ಹಾಗಾಗಿ ಅಮ್ಮ ಜಗತ್ತಿನ ಏಕೈಕ ಸತ್ಯ. ನೀವು ದೇವರನ್ನ ಯಾಕೆ ನಂಬಬೇಕು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಯಾವುದನ್ನು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲದಂತ ವಾತಾವರಣ ನಿರ್ಮಾಣ ಆಗ್ತದೆ. ರಷ್ಯಾ ಅಂದ್ರೆ ಕಮ್ಯುನಿಸ್ಟ್ ಸಿದ್ಧಾಂತ. ಹಾಗಾಗಿ ಅವರು ಮೊದಲಿಗೆ ದೇವರಿಲ್ಲ ಎಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ತಗೊಂಡು ಬಂದವರು. ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಹುಟ್ಟಿದ ಮಗುವಿಗೆ ದೇವರ ಬಗ್ಗೆ ಆಲೋಚನೆ ಬರಬಾರ್ದು ಎಂಬ ಮನಸ್ಥಿತಿಯಿಂದ ಆ ಮಗುವಿನ ಎದುರಿಗೆ ಒಂದು ದೇವರ ಫೋಟೋ ಇಟ್ಟು ಆ ಮಗುವಿಗೆ ಹೇಳಿಕೆ ಶುರು ಮಾಡಿದಂತ. ಅಪ್ಪ ಅಮ್ಮನೇ ಹೇಳಿಕೆ ಶುರು ಮಾಡಿದಂತ, ನೋಡು ಇದು ದೇವರಲ್ಲ, ಈ ದೇವರನ್ನ ಕೇಳು, ನಿಂಗೆ ಏನ್ ಬೇಕೀಗ? ನಂಗೆ ಆಪಲ್ ಬೇಕು. ಆ ಮಗು ಹೇಳಿ ನಂಗೆ ಆಪಲ್ ಬೇಕು ಅಂತ. ಆಪಲ್ ಬೇಕಲ್ಲ, ಈ ದೇವರನ್ನ ಕೇಳು, ಕೊಡ್ತಾನೋ ನೋಡು. ಆ ಮಗು ಅಳ್ತದೆ, ದೇವರೇ ನಂಗೆ ಕೊಡು, ಆಪಲ್ ಬೇಕು. ಆಪಲ್ ಫೋಟೋ ಎಲ್ಲಿ ಕೊಡ್ತದೆ ಆ ಫೋಟೋ? ಆಪಲ್ ನಂಗೆ ಬೇಕು ರತ್ತಿ ಹಿಡಿದು ಅಳುತ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಅಮ್ಮ ಬಂದು ಹೇಳ್ತಾರೆ, ನೋಡ್ದ ನಿನ್ ದೇವ್ರ ಆಪಲ್ ಕೊಟ್ರ ನಿಂಗೆ? ಇಲ್ಲ ಅಲ್ಲ, ದೇವ್ರು ಕೊಡಲ್ಲ ಆಪಲ್ ನಾವು ಕೊಡ್ಬೇಕು. ತಗೋ ಆಪಲ್ ತಗೋ, ನಾವು ಕೊಡ್ತೇವೆ, ದೇವ್ರು ನಿಂಗೆ ಏನು ಕೊಡಲ್ಲ. ಯಾಕೆ ಈಗ ಮಾಡಕ್ ಶುರು ಮಾಡಿದ್ರು ಅಂತ ಹೇಳಿದ್ರೆ, ದೇವರು ಎಂತಕ್ಕಂಥ ನಂಬಿಕೆ, ದೇವರು ಎಂತಕ್ಕಂಥ ಕಲ್ಪನೆ ಜನಮಾನಸದಿಂದ ದೂರ ಆಗ್ಬೇಕೆಂಬ ಒಂದು ಹೊಸ ನಿಯಮವನ್ನ, ಹೊಸ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಭಾರತ ಯಾವತ್ತು ಈ ರೀತಿ ಆಲೋಚನೆ ಮಾಡಲಿಲ್ಲ ಅಂತ, ಅಲ್ಲಿಗೆ ನಿಲ್ಲಿಲ್ಲ. ಜಗತ್ತು ಅಲ್ಲಿಗೆ ನಿಂತಿತ್ತು. ಹೌದು, ಕರೆಕ್ಟ್, ದೇವ್ರು ಕೊಡಲ್ಲ, ಹಾಗಾಗಿ ದೇವರಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ. ಆದ್ರೆ ಭಾರತ ಸಾವಿರಾರು ವರ್ಷಗಳ ಹಿಂದೆ ಆಪಲ್ ಕೊಡ್ಲಿಲ್ಲ, ಅದಕ್ಕೆ ಇವ ದೇವರಲ್ಲ, ಇದು ದೇವರಲ್ಲ ಅಂತ ಹೇಳಲಿಕ್ಕೆ ಅಲ್ಲಿಗೆ ನಿಲ್ಲಿಲ್ಲ. ಆ ಮಗು ಭಾರತದಲ್ಲಿ ಆದ್ರೆ ಆಲೋಚನೆ ಮಾಡ್ತದೆ, ಆಪಲ್ ಅಪ್ಪ ಕೊಟ್ರಲ್ಲ, ಅಪ್ಪನಿಗೆ ಈ ಆಪಲ್ ಎಲ್ಲಿಂದ ಬಂತು? ಅಪ್ಪನಿಗೆ ಆಪಲ್ ಎಲ್ಲ ಅಂಗಡಿಯಿಂದ ತಗೊಂಡು ಬಂದ್ರೆ ಅಂಗಡಿಯವನಿಗೆ ಆಪಲ್ ಎಲ್ಲಿಂದ ಬಂತು? ಆ ಅಂಗಡಿಗೆ ಆಪಲ್ ಯಾರೋ ಒಬ್ಬ ಕೃಷಿಕ ಕೊಯ್ದು ತಂದು ಕೊಟ್ಟಿದ್ದಾನೆ, ಆ ಕೃಷಿಕನಿಗೆ ಯಾವ ಮರದಿಂದ ಬಂತು? ಆ ಮರ ಎಲ್ಲಿಂದ ಬಂತು? ಹೀಗೆ ಹುಡುಕ್ತಾ ಹೋದ್ರೆ ದೇವರು ಇದ್ದಾನೆ ಅಂತಕ್ಕಂಥ ಪರಿಕಲ್ಪನೆ, ಪ್ರತಿಯೊಂದು ಸೃಷ್ಟಿಯ ಮೂಲ ಯಾವುದು? ಯಾರೋ 3 ಜನ ಹುಡುಗರು, ಬಹಳ ತುಂಟ ಹುಡುಗರು, ಸಿಕ್ಕವರನ್ನೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ. ಪ್ರಶ್ನೆ ಕೇಳ್ದವ್ರಿಗೆ ರೂಢಿ, ಪ್ರಶ್ನೆ ಕೇಳ್ತಾ ಹೋಗುದು, ಪ್ರಶ್ನೆ ಕೇಳ್ತಿದ್ರು. ಒಂದು ಗುರುಕುಲ, ಒಂದು ಬಹಳ ಕಾಡಿನ ಮಧ್ಯೆ ಒಬ್ಬ ಗುರು ಇದ್ರು. ಆ ಗುರು ಹತ್ರ ಹೇಳಿದ್ರಂತೆ, ನೋಡಿ ನಮ್ದು ಕೆಲವು ಪ್ರಶ್ನೆಗಳಿದೆ, ನಾವು ಪ್ರಶ್ನೆ ಕೇಳಬೇಕು. ಆಗ ಗುರು ಹೇಳಿದ್ರಂತೆ, ಪ್ರಶ್ನೆ ಕೇಳೋ ಯೋಗ್ಯತೆ ನಿಮ್ಗೆ ಇನ್ನು ಬಂದಿಲ್ಲ, ಫಸ್ಟ್ಗೆ ನನ್ನ ಆಶ್ರಮದಲ್ಲಿ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ದಿವಸ, ಆಮೇಲೆ ಪ್ರಶ್ನೆ ಕೇಳುವಿರಂತೆ. ಏನ್ ಕೆಲಸ? ನೀರು ಸೇದೋದು, ದನ ಮೇಯಿಸೋದು, ಇದೇ ಕೆಲಸ. ಆಗ ಮಕ್ಕಳು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಪ್ರಶ್ನೆಗೆ ಉತ್ತರ ಹೇಳ್ತಾನಂತ ಕಾಣ್ತದೆ, ಒಂದು ಭರವಸೆ ಬಂತ ಮಕ್ಕಳಿಗೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸುಮಾರು ಒಂದು 5-6 ತಿಂಗಳು ಹೋದ ಮೇಲೆ ಆ ಮಕ್ಕಳಿಗೆ ಪ್ರಶ್ನೆ ಕೇಳೋ ವಿಷಯ ಮರ್ತೋಯ್ತು. ಆಮೇಲೆ ಗುರುವೇ ಕರೆದು ಕೇಳಿದ್ರಂತೆ, ನೋಡ ನೀವು ಏನೋ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ರಲ್ಲ, ಏನ್ ಪ್ರಶ್ನೆ, ಬನ್ನಿ ಕೇಳಿ ಈಗ ಅಂತ. ಆಗ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡು ಕೇಳಿದಂತೆ, ಗುರುಗಳೇ ಎಲ್ರು ಹೇಳ್ತಾರೆ ಕಿವಿ ಕೇಳ್ತದೆ ಅಂತೇಳಿ, ಆದ್ರೆ ವಯಸ್ಸಾದ ಅಜ್ಜ ನನ್ನ ಮನೆಯಲ್ಲಿದ್ದಾನೆ, ಅವನಿಗೆ ಕಿವಿ ಇದೆ, ಆದ್ರೆ ಅವನ್ ಕಿವಿ ಕೇಳೋದೇ ಇಲ್ಲ, ಯಾಕೆ? ಎಂತ ಪ್ರಶ್ನೆ ರೀ! ಮನೆಯಲ್ಲಿ ವಯಸ್ಸಾದ ಅಜ್ಜ ಇದ್ದಾನೆ, ಅವನಿಗೆ ಕಿವಿ ಇದೆ, ಎಲ್ರು ಹೇಳ್ತಾರೆ ಕಿವಿ ಕೇಳ್ತದೆ ಅಂತೇಳಿ, ಅಜ್ಜನಿಗೆ ಕಿವಿ ಇದೆ, ಆದ್ರೆ ಆ ಕಿವಿ ಕೇಳೋದೇ ಇಲ್ಲ, ಯಾಕೆ? ಇನ್ನೊಬ್ಬ ಹುಡುಗ ಎದ್ದು ನಿಂತ್ಕೊಂಡು ಹೇಳ್ತಂತೆ, ಗುರುಗಳೇ ಕಣ್ಣು ನೋಡ್ತದೆ ಅಂತ ಎಲ್ರು ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲೇ ಒಬ್ಬ ಕುರುಡ ಇದ್ದಾನೆ, ಅವನಿಗೆ ಕಣ್ಣು ಕಾಣೋದೇ ಇಲ್ಲ, ಆದ್ರೆ ಅವನಿಗೆ ಕಣ್ಣಿದೆ, ಆದ್ರೆ ಆ ಕಣ್ಣು ಕಾಣಲ್ಲ, ಯಾಕೆ? 3ನೇ ಹುಡುಗ ಎದ್ದು ನಿಂತ್ಕೊಂಡು ಬಹಳ ಗಂಭೀರವಾದ ಪ್ರಶ್ನೆ ಕೇಳಿದಂತೆ, ಗುರುಗಳೇ ನಾನು ಆಶ್ರಮಕ್ಕೆ ಬರುವ ಒಂದು 3 ದಿವಸಗಳ ಹಿಂದೆ ನಮ್ಮ ಊರಲ್ಲಿ ಒಬ್ಬ ಸತ್ತೋದ, ತೀರ್ಕೊಂಡ. ಎಲ್ರು ಹೇಳ್ತಾರೆ ಮೂಗು ಉಸಿರಾಡ್ತದೆ ಅಂತೇಳಿ, ಆದ್ರೆ ಸತ್ತವನಿಗೆ ಮೂಗಿತ್ತಲ್ಲೇ, ಆದ್ರೆ ಅದು ಉಸಿರಾಡ್ತಾನೆ ಇರ್ಲಿಲ್ಲ, ಯಾಕೆ? ಗುರುಗಳು ಹೇಳಿದ್ರಂತೆ, ನೋಡು ಮಗು, ನೋಡುವುದು ಕಣ್ಣಲ್ಲ, ಕೇಳುವುದು ಕಿವಿಯಲ್ಲ, ಉಸಿರಾಡುವುದು ಮೂಗಲ್ಲ, ಒಳಗೊಂದು ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿ ಒಳಗಿದೆ. ಯಾವಾಗ ಅದು ನಿನ್ನನ್ನ ಬಿಟ್ಟು ಹೋಗ್ತದೋ ಆಗ ಅದು ಉಸಿರಾಡೋದನ್ನು ನಿಲ್ಲಿಸಿ ಬಿಡುತ್ತದೆ, ಉಸಿರಾಡ್ಲಿಕ್ಕೆ ಮತ್ತೆ ಅವಕಾಶ ಇಲ್ಲ.
ಸರಿ, ಆತ್ಮಚೇತನ ಬಿಟ್ಟು ಹೋಗ್ಲಿಲ್ಲಲ್ಲ, ಅಜ್ಜ ಈಗಲೂ ಇದ್ದಾನೆ, ಅವನಿಗೆ ಕಿವಿ ಕೇಳಿಸಲ್ಲ. ಸಾವಿರಾರು ಅಥವಾ ನೂರಾರು ದಿವಸಗಳಿಂದ ಅಥವಾ ದಶಕಗಳಿಂದ ಕೇಳ್ತಾ 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 ಬಂದಿದ್ದಾರೆ. ಇನ್ನೇನು ನೀನು ಕೇಳಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ, ಕೇಳಿಸ್ಕೊಂಡದ್ದು ಸಾಕು ಅಂತ ಭಗವಂತ ಯಾವಾಗ ನಿರ್ಣಯ ಮಾಡ್ತಾನೋ ಆಗ ಕೇಳೋದು ನಿಂತು ಹೋಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ. ಅಂದ್ರೆ ಭಗವತ್ ಶಕ್ತಿ, ಭಗವಂತನ ಚೈತನ್ಯ, ಸೈನ್ಸ್ ವಿಜ್ಞಾನ ಕೂಡ ಎಲ್ಲಿಯವರೆಗೆ ಇದನ್ನ ಅಧ್ಯಯನ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಕೊನೆಗೆ ಇದನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ದೇವಕಣ ಅಂತೇಳಿ ಬಿಟ್ಬಿಡ್ತು, ಇದೊಂದು ದೇವಕಣ, ಅದನ್ನ ಇನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ನಾನು ಮಾತನಾಡ್ತಕ್ಕಂಥದ್ದು, ನಾನು ನೋಡ್ತಕ್ಕಂಥದ್ದು, ನಾನು ಕೇಳ್ತಕ್ಕಂಥದ್ದು, ನಾನು ಉಸಿರಾಡ್ತಕ್ಕಂಥದ್ದು ನಾನಲ್ಲ. ಇದೊಂದು ಚೈತನ್ಯ ಶಕ್ತಿ ಎಂತಕ್ಕಂಥ ವಿಷಯದೊಂದಿಗೆ ಎಲ್ಲರೂ ಕೂಡ ಭಗವಂತನ ದಿವ್ಯ ಶಕ್ತಿಯನ್ನ ಅರಿತುಕೊಂಡು ಮುನ್ನಡೆಯುವ, ಭಗವಂತನಿಗೆ ನತಮಸ್ತಕನಾಗ್ತಾ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮೊದಲಾಗಿ ಅವನನ್ನ ನಮಿಸ್ತಾ ರಾಷ್ಟ್ರಭಕ್ತಿಯನ್ನ ಬೆಳೆಸಿಕೊಳ್ತಾ ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸಂಸ್ಕಾರಗಳನ್ನ ಮಕ್ಕಳಿಗೆ ಕೊಡ್ತಾ ಯುವಕರು ಕೂಡ ಹಾದಿ ತಪ್ಪದ ಹಾಗೆ. ಯಾರೋ ಮೊನ್ನೆ ಒಬ್ರು ಸ್ವಾಮೀಜಿ ಹೇಳ್ತಾ ಇದ್ರು, ಮಾತಾಡ್ಬೇಕಾದ್ರೆ ಬಾಯಲ್ಲಿ ಸರಸ್ವತಿ ನೆಲೆಸಿರ್ತಾರಂತೆ, ಸರಸ್ವತಿ ಕೂತಿರ್ತಾಳಂತೆ. ಒಂದ್ ವೇಳೆ ಯಾವ್ದಾದ್ರು ಕೆಟ್ಟ ಪದ ಬಾಯಲ್ಲಿ ಬಂದ್ಬಿಟ್ರೆ, ಈಗಂತೂ ಸಿನಿಮಾಗಳನ್ನು ನೋಡ್ಲಿಕ್ಕೆ ಗೊತ್ತಿಲ್ಲ, ಅಲ್ಲೆಲ್ಲ ಕೆಟ್ಟ ಪದಗಳೇ ಬರುದು. ಮೊದಲೆಲ್ಲ ಒಂಟೊಯ್ ಅಂತ ಶಬ್ದ ಬರ್ತೈತೆ, ಈಗ ಅದು ಬರುದಿಲ್ಲ, ಯಾಕಂದ್ರೆ ಕೆಟ್ಟ ಪದ ಹೇಳೋದೊಂದು ಫ್ಯಾಷನ್ ಆಗಿದೆ. ಕೆಟ್ಟ ಪದ ಬಾಯಲ್ಲಿ ಬಂದ ಕೂಡಲೇ ಸರಸ್ವತಿ ಕೆಳಗೆ ಬಿದ್ದ್ಬಿಡ್ತಾಳಂತೆ, ಮತ್ತೆ ವಿದ್ಯೆ ತಲೆಗೆ ಹತ್ತಲ್ಲ ಅಂತ. ಮಕ್ಕಳು ಇವತ್ತು ಬಹಳ ದಾರಿ ತಪ್ಪತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಈ ಸಿನಿಮಾಗಳು, ಈ ಮೀಡಿಯಾಗಳು, ಈ ಮೊಬೈಲ್ ಮುಂತಾದವುಗಳನ್ನು ನೋಡಿ ಕೆಟ್ಟ ಪದಗಳನ್ನು ಬೇಗನೆ ಕಲಿತುಕೊಳ್ತಾರೆ. ಬಾಯಲ್ಲಿ ಅದು ಬರದೇ ಇರುವಂತೆ ನಾವು ಜಾಗರೂಕತೆ ವಹಿಸಿಕೊಳ್ಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. 11ನೇ ಈ ಒಂದು ಶ್ರೀದೇವಿ ಯುವಕ ಸಂಘದ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇನ್ನು ಮುಂದಷ್ಟು ದಿನ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ನೆರವೇರಿಸಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದನೆಯನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.